ಮೇಡಮ್ ನೋಡಿ, ಈಗ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ. ಯಾವತ್ತಿಂದ ಜಾಸ್ತಿ ಆಗಿದೆ? ಎಷ್ಟು ವರ್ಷದಿಂದ ಜಾಸ್ತಿ ಆಗಿದೆ? ಹಿಂದೆ 50 ರೂಪಾಯಿ ಇದೇ ಸರ್ಕಾರ ಬಿ ಜೆ ಪಿ ಬರೋದಕ್ಕೆ ಮುಂಚೆ 60, 65, 70 ರೂಪಾಯಿ ಇತ್ತು. ಈ ಏನು ಕಷ್ಟದಲ್ಲಿದೆ ಅಂತ ಅಂದ್ಬಿಟ್ಟು ಜಾಸ್ತಿ ಮಾಡಿದವ್ರು ಏನಾದ್ರು ಕಮ್ಮಿ ಮಾಡಿದಾರಾ? ನಾಚಿಕೆ ಆಗಲ್ವ ಇವ್ರುಗಳಿಗೆ? ಭಾರತ ದೇಶದಲ್ಲಿ ಇವತ್ತು 80% ಬಡ ಜನರಿದ್ದಾರೆ. ಯಾವುದೋ ಒಂದು 20% ಬಿಸ್ನೆಸ್ಸು ಅವರು ಇವ್ರು ಮಾಡ್ತಿರ್ತಾರೆ. ಸಾಮಾನ್ಯ ಜನ 80% ಏನಿದ್ದಾರೆ ಇವ್ರ ಬದುಕನ್ನು ಅವಲಂಬಿಸಿರ್ತಾರೆ. ಬರೀ ಪೆಟ್ರೋಲ್ನ ಇವತ್ತು ಯಾವುದೋ ದೇಶದಲ್ಲಿ ವಾರ ಆಗ್ತಾ ಇರೋದ್ರಿಂದ ಇವತ್ತಿಲ್ಲಿ ಅದಕ್ಕೋಸ್ಕರ ನಾವು ಜಾಸ್ತಿ ಮಾಡ್ತೇವೆ. ವಾರೇ ಆಗಿಲ್ವಲ್ಲ, ಹಿಂದೆ ಇನ್ನೊಂದು 14 ವರ್ಷದಿಂದನೇ. ಅವಾಗೆಲ್ಲ ಎಲ್ಲಿ ಯಾವ ಉದ್ದೇಶ ಇಟ್ಕೊಂಡು ನೀವು ಪೆಟ್ರೋಲ್ ಬೆಲೆ ಪ್ರತಿಯೊಂದು ಜಾಸ್ತಿ ಮಾಡ್ಕೊಂಡು ಬಂದ್ರಲ್ಲ, ಅದನ್ನ ಯಾತಕ್ಕೆ ಈಗ ಕೆಳಗಿಳಿಸ್ಲಿಲ್ಲ? ಈ ವಾರ ಅನ್ನೋ ಒಂದು ವಿಷಯ ಇಟ್ಕೊಂಡು ಮಾನ ಮರ್ಯಾದೆ ಏನು ಇಲ್ಲದೆ ನೀವು ಇದು ಮಾಡ್ತೀರಾ ಅಂತಂದರೆ, ಹಲವಾರು ದೇಶಗಳಿಗೆ ಪ್ರತಿದಿನ ಸುತ್ತುತ್ತೀರಾ. ಏನು ತಗೊಂಬಂದಿದ್ದೀರಾ? 2 ಕೋಟಿ ಕೆಲಸ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದವ್ರು ಅವತ್ತು. ಇವತ್ತು ನಮ್ಮ ಭಾರತ ದೇಶದಲ್ಲಿ ಹೆಚ್ಚು ಕಮ್ಮಿ ಒಂದು ಎಲ್ಲ ಯಂಗ್ಸ್ಟರ್ಸ್ಗೂ ಕೆಲಸ ಇಲ್ಲ. ಇವತ್ತು ಏನು ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ಡಬಲ್ ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ಕೆಲಸ ಇಲ್ಲದೆ ಬೀದಿ ಅಲಿತಾ ಇದ್ದಾರೆ. ಕೆಲಸ ಇಲ್ಲದೆ ಬೇರೆ ಥರ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಆಗ್ತಾಯಿದೆ. ವಿಧಿ ಇಲ್ಲ. ಯಾಕಂದರೆ ಲಕ್ಷಾಂತರ ರೂಪಾಯಿ ಹಾಕಿ ಎಜುಕೇಷನ್ ಮಾಡಿರ್ತಾರೆ. ಎಜುಕೇಷನ್ ಮಾಡಿದವ್ರಿಗೆ ಕೆಲಸ ಇಲ್ಲ ಅಂದರೆ ಬೇರೆ ದಾರಿಗೆ ಹೋಗ್ತಾ ಇದ್ದಾರೆ ಅವರು. ಇಂಥದನ್ನು ತಡೆಯೋದಕ್ಕೆ ಏನಾದ್ರು ಒಂದು ಒಳ್ಳೆಯ ಉದ್ದೇಶಗಳನ್ನ ಹೇಳಿ ಅಂತಂದರೆ, ಮನ್ ಕಿ ಬಾತ್ ಅಂತಾರೆ. ಏನು ಅರಿಯದ ಮಕ್ಕಳಿಗೆ ಮನ್ ಕಿ ಬಾತ್ ಬೇಕಾ? ಅವಶ್ಯಕತೆ ಇದೆಯಾ? ಒಬ್ಬ ಪ್ರಧಾನಿಯಾಗಿ ಎಷ್ಟೋ ಜನ ಪ್ರಧಾನಿಗಳು ನಮ್ಮ ದೇಶನ ಆಳಿದ್ದಾರೆ. ಯಾರೂ ಸಣ್ಣ ಮಕ್ಕಳನ್ನ ಹಿಡ್ಕೊಂಡು ನಾನು ಮನ್ ಕಿ ಬಾತ್ ಮಾಡ್ತೀನಿ ಅಂತ ಬರಲಿಲ್ಲ. ದೇಶ ಏನಾಗಬೇಕು ನೋಡಿ. ಇನ್ನೊಂದು ವಿಷಯ ಹೇಳ್ತೀನಿ ನಿಮಗೆ. ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದಾಗ ಸಾಮಾನ್ಯ ಜನರು ಕಾರ್ ಓಡಿಸ್ಬೇಕು ಅಂತಂದ್ಬಿಟ್ಟು 800 ಕಾರ್ನ ಅವತ್ತು ಸೃಷ್ಟಿ ಮಾಡಿದ್ರು. ನೀವೇನು ಕೊಟ್ಟಿದ್ದೀರಾ ಸ್ವಾಮಿ? ಇದೇ ಯಡಿಯೂರಪ್ಪನವರು ಸೈಕಲ್ ಭಾಗ್ಯ ಅಂತ ಕೊಟ್ಟರು. ಒಂದು ಸೈಕಲ್ಲು ಕಾಣಿಸ್ತಿಲ್ಲ ಇವತ್ತು. ಯಾರಿಗೋಸ್ಕರ ಮಾಡ್ತಿದ್ದೀರ ನೀವು ನಿಮ್ಮ ವಂಶ, ನಿಮ್ಮ ಕುಟುಂಬ ಬೆಳಿಬೇಕು ಅಂತ. ಜನ ಬೆಳಿಬೇಕು, ಜನಕ್ಕೆ ಒಳ್ಳೇದಾಗಬೇಕು ಅನ್ನೋ ಉದ್ದೇಶನೇ ಇಟ್ಕೊಂಡಿಲ್ಲ ಬಿ ಜೆ ಪಿ ಸರ್ಕಾರದಲ್ಲಿ. ಅವ್ರ ಅಜೆಂಡಾನೇ ಜನಗಳ ತಲೆ ಮೇಲೆ ಹೊಡಿಬೇಕು ಅನ್ನೋದೇ ಅವ್ರ ಅಜೆಂಡಾ ಮೇಡಮ್. ಹೇಳಬೇಕು ಅಂದರೆ, ಮೋದಿ ದೇಶಾದ್ಯಂತ ಓಡಾಡಿದ್ರು. ಏನಕ್ಕೆ ಓಡಾಡಿದ್ರು? ಹೊರ ಜಗಳನ್ನ ಸ್ಟಾರ್ಟ್ ಮಾಡೋಕ್ಕೆ. ಯಾಕೆ ಇಷ್ಟಿಷ್ಟ ಯುದ್ಧ ಆಗಲಿಲ್ಲ? ಯಾಕೆ ಆಗಲಿಲ್ಲ ಅಂತಂದರೆ, ಯಾರು ಓಡಾಡ್ತಿರ್ಲಿಲ್ಲ. ಯಾವಾಗ ಇವರೆಲ್ಲ ವಿದೇಶಲ್ಲಿ ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಅವಾಗಿಂದ ಸ್ಟಾರ್ಟ್ ಆಯಿತು ಹೊರ ಜಗಳ. ಅದೇ ಥರದಲ್ಲಿ ಇಲ್ಲಿ ಒಳ ಜಗಳವನ್ನು ಸ್ಟಾರ್ಟ್ ಮಾಡ್ಯಾರ. ಜಾತಿಗಳಲ್ಲಿ ಕಿಚ್ಚುಗಳನ್ನು ಹಚ್ಚಿ ಈ ಕಡೆ ಒಳ ಜಗಳವನ್ನು ಮಾಡ್ತಾ ಇದ್ದಾರೆ. ಆ ಕಡೆಗೆ ವಿದೇಶಗಳಿಗೆ ಹೋಗಿ ಹೊರ ಜಗಳವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣನೇ ಮೋದಿ. ಹೇಳಬೇಕು ಅಂತಂದರೆ ಏನು ಅಂತಂದರೆ, ನೋಡಿ, ಇಲ್ಲಿ ಎಲ್ಲ ಸೌತ್ ಇಂಡಿಯಾದಲ್ಲಿ ಬಿ ಜೆ ಪಿ ಬರಲಿಲ್ಲ. ಯಾಕೆ ಬರಲಿಲ್ಲ? ಬಿ ಜೆ ಪಿ ಬೇಕಾಗಿಲ್ಲ ಅನ್ನೋದು ಗೊತ್ತು. ಅವ್ರು ಮಾಡ್ತಿರೋ ಒಳ ಜಗಳಗಳೆಲ್ಲ ಗೊತ್ತು. ಹಂಗಾಗಿ ಸೌತ್ ಇಂಡಿಯಾದಲ್ಲಿ ಬಿ ಜೆ ಪಿ ಬರಲಿಲ್ಲ. ಅದೇ ನಾರ್ತ್ ಇಂಡಿಯಾದಲ್ಲಿ ಎಲ್ಲೆಲ್ಲ ಅವ್ರದ್ದು ಸರ್ಕಾರಗಳಿದೆ, ಅಲ್ಲಿ ಮಾತ್ರ ಅವರು ಪೆಟ್ರೋಲ್ ಬೆಲೆನ ಕಮ್ಮಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಬೇರೆ ರಾಜ್ಯಗಳಿಗೆ ಜಾಸ್ತಿ ಮಾಡ್ತಾ ಇದ್ದಾರೆ. ಇದೇನು ಒಂದೇ ಮಕ್ಳಿಗೆ ಲೆಕ್ಕನ ಅವ್ರದ್ದು? ಇಲ್ಲ, ನಾವೇ ಬೇರೆ ಅವರೇ ಬೇರೆ ಅಂತ ಅವ್ರು ತಿಳ್ಕೊಂಡಿರೋದು. ಇಲ್ಲಿ ಅವ್ರು ಯಾವ ಥರದಲ್ಲಿ ಮಾಡ್ಬೇಕು ಅನ್ನೋದು ಇನ್ನೂ ಅವ್ರಿಗೆ ರಾಜಕೀಯ ಮಾಡ್ತಾ ಇದ್ದಾರೆ ಬಿಟ್ಟರೆ, ದೇಶನ ಅಭಿವೃದ್ಧಿ ಮಾಡ್ಬೇಕನ್ನೋದು ಯಾವುದೂ ಗೊತ್ತಿಲ್ಲ. ಹೇಳಬೇಕು ಅಂದರೆ, ಸ್ಕಿಲ್ ಇಂಡಿಯಾ, ಡಿಜಿಟಲ್ ಇಂಡಿಯಾ ಅಂತಲೂ ಮಾಡಿದ್ರು. ಅದು ಪ್ಲ್ಯಾನಿಂಗ್ ಮಾಡಿದ್ದು ನಾನು ಮೇಡಮ್. ಸ್ಕಿಲ್ ಇಂಡಿಯಾ, ಡಿಜಿಟಲ್ ಇಂಡಿಯಾ ಪ್ಲ್ಯಾನಿಂಗ್ ಮಾಡಿದ್ದು ನಾನು. ಅದು ಡಿಸೈನ್ ಮಾಡಿದವ್ ನಾನು. ನನಗೆ ಮೀಟಿಂಗ್ ಕರಲಿಲ್ಲ. ಏನು ಅಭಿವೃದ್ಧಿ ಮಾಡ್ಬೇಕನ್ನೋದು ಹೆಂಗೆ ಮಾಡ್ಬೇಕಂತ ಗೊತ್ತಿಲ್ಲ. ಅದು ನಾ ಲೆಟ್ರ್ ಕೊಟ್ಟಿದ್ರು, ನಮ್ಮ ಹತ್ರ ಬರಲಿಲ್ಲ ಮೇಡಮ್. ಅವರು ಎಲ್ಲ ಅವ್ರಿಗೆ ಅವ್ರಿಗೆ ಏನು ಬೇಕೋ ಅವ್ರಿಗೆ ಯಾರು ದುಡ್ಡು ಕೊಡ್ತಾರೋ ಅವ್ರ ಕಡೆ ಓಡೋರು. ಅವರು ಗೊತ್ತಿಲ್ಲ ಮೇಡಮ್. ಆ್ಯಕ್ಚುಲಿ ನನ್ನ ಹತ್ರ ಇನ್ನೂ ಹಂಗೆ ಪ್ಲ್ಯಾನಿಂಗ್ ಹಂಗೆ ಬಿದ್ದಿದೆ. ಆದರೆ ಇವ್ರ ಕೈಯಲ್ಲಿ ಏನು ಮಾಡೋಕ್ಕಾಗ್ತಾ ಇಲ್ಲ. ನಮ್ಮ ಪ್ಲ್ಯಾನಿಂಗ್ ಮಾಡಿದರೆ ಇವತ್ತು ಇಂಡಿಯಾ ನಂಬರ್ 1 ಇನ್ ಸ್ಕಿಲ್ ಇಂಡಿಯಾ, ಡಿಜಿಟಲ್ ಇಂಡಿಯಾ ಇಡೀ ವರ್ಲ್ಡ್ಗೆ ನಂಬರ್ 1 ಆಗೋದು. ಬಟ್ ಅದು ಮಾಡಲಿಲ್ಲ. ಏನು ಅಂತಂದರೆ, ಇವರು ಟೆಂಡರ್ಗಳನ್ನ ಕೊಡೋದಕ್ಕೆ, ಇವ್ರುಗಳು ಕೊಡೋದಕ್ಕೆ, ದುಡ್ಡುಗಳನ್ನ ಲೂಟಿ ಮಾಡೋದಕ್ಕೆ ಎಲ್ಲರೂ ಕೊಟ್ಕೊಂಡು ಹೋದ್ರು ಬಿಟ್ಟರೆ, ಯಾರನ್ನ ಅಭಿವೃದ್ಧಿ ಮಾಡಬೇಕು ಅವ್ರನ್ನ ಮಾತ್ರ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಜನಸಾಮಾನ್ಯರು, ಮಿಡ್ಲ್ ಕ್ಲಾಸ್ ಅವರು ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಆಗ್ತಾ ಇಲ್ಲ. ಎಲ್ಲೂ ಯಾವುದೇ ಥರದ್ದು ಅಭಿವೃದ್ಧಿ ಆಗಲಿ. ಇದುವರೆಗೂ ನಮ್ಮ ಇಂಡಿಯಾಗೆ ಎಷ್ಟು ಸಾಫ್ಟ್ವೇರ್ ಕಂಪ್ನಿಗಳು ಗೌರ್ಮೆಂಟಿಂದ ಸ್ಟಾರ್ಟ್ ಮಾಡಿದ್ರು, ಮಾಡೋಕ್ಕಾಗಿಲ್ಲ ಇವ್ರ ಕೈಯಲ್ಲಿ. ಯಾಕಂದರೆ ಇವ್ರಿಗೆ ಅದು ಬೇಕಾಗೇ ಇಲ್ಲ. ತುಂಬ ಇದೆ ಹೇಳ್ತಾ ಹೋದರೆ. ಇದುವರೆಗೂ ಮೋದಿ ಬಂದ ಮೇಲೆ ಇದುವರೆಗೂ ಯಾವುದಾದ್ರೂ ಗೌರ್ಮೆಂಟ್ ಕಂಪನಿಗಳಾಗಿರಲಿ ಓಪನ್ ಮಾಡಿದಾರಾ? ಇಲ್ಲ. ಓಪನ್ ಮಾಡೋಕ್ಕೆ ಅವ್ರಿಗೆ ಹತ್ರ ಯೋಗ್ಯತೆಯೇ ಇಲ್ಲ. ಇನ್ನೊಂದು ಗೌರ್ಮೆಂಟ್ ಕಾಲೇಜ್ಗಳು, ಗೌರ್ಮೆಂಟ್ ಸ್ಕೂಲ್ಗಳು ಯಾವ ರಾಜ್ಯದಲ್ಲಿ ಅವರು ಸ್ವಂತ ನಿಂತ್ಕೊಂಡಿದ್ದು ಮಾಡಿಸಿದ್ದಾರೆ? ಮಾಡಿಲ್ಲ ಮೇಡಮ್. ನಾನು ನೋಟ್ ಬಂದಿ ಆದಾಗಿಂದ, ಅವಾಗ ನೋಟ್ ಬಂದಿ ಅಂತ ಬಡ ಜನರಿಗೆಲ್ಲ ಒಂದು ತೊಂದರೆ ಕೊಟ್ಟರು ಮೋದಿಜಿ ಅವರು.
ಇವಾಗ ಮತ್ತೆ ತೈಲ ಬೆಲೆ ಪೆಟ್ರೋಲ್ ಬೆಲೆ ಅಂತ ಅವರೊಂದು ಇದು ಕೊಡ್ತಾ ಇದ್ದಾರೆ, ಮತ್ತು ಅವ್ರಿಗೆ ಬೆಲೆ ಎಲ್ಲ ಕಡಿಮೆ ಮಾಡ್ತಾರೆ. ಇವಾಗ ಕಡಿಮೆ ಮಾಡಂದ್ರೆ ಒಂದು ಆಟೋದವರು ನಾವು ಇಲ್ಲಿಂದ ಆಟೋ ಹಿಡಿದ್ರೆ ಮತ್ತೆ ಹೋಗೋ ಚಾರ್ಜ್ ಕೂಡ ನಾವೇ ಕೊಟ್ಟು ಕಳಿಸ್ಬೇಕು. ಅವ್ರಿಗೆ 300 ರೂಪಾಯಿ ಕೇಳ್ತಾರೆ, 200 ರೂಪಾಯಿ ಕೇಳ್ತಾರೆ. ಬಡ ಜನ ಹೆಂಗೆ ಕೊಡ್ತಾರೆ ಮೇಡಮ್? ಕೋವಿಡ್ ಟೈಮ್ನಲ್ಲಿ 106 ಜನ ಸತ್ತರು. ಇವಾಗ ಆ ಥರನೇ ಇದು ಅದಕ್ಕಿಂತ ಹೀನವಾಗಿ ಇವಾಗ ಪೆಟ್ರೋಲ್ ಬೆಲೆ ಮಾಡಿಬಿಟ್ಟು ಇನ್ನೂ ಜನರನ್ನು ಸಾಯಿಸ್ತಾ ಇದ್ದಾರೆ. ಈ ಥರ ಒಂದು ಪ್ರಧಾನಿ ನಮಗೆ ಬೇಕಾ ಮೇಡಮ್? ಈ ದೇಶದಲ್ಲಿ ಅಂಥ ಪ್ರಧಾನಿ ನಮಗೆ ಬೇಕಿಲ್ಲ. ಯಾಕಂದರೆ ಜನಸಾಮಾನ್ಯರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಜನ ಹೇಳಕ್ಕೂ ಆಗಿಲ್ಲ, ಕೆಲಸ ಇಲ್ಲ, ದುಡಿಮೆ ಇಲ್ಲ, ದುಡ್ಡಿಲ್ಲ, ಎಲ್ಲದರಲ್ಲಿ ಈ ಸಹಿಸ್ಕೊಂಡು ಒಂದು ಟಿಕೆಟ್ ಇವಾಗ ಲೇಡೀಸ್ಗೆ ಫ್ರೀ ಅಂತ ಹೇಳಿದ್ದಾರೆ, ಆದರೆ ಲೇಡೀಸ್ ಬದಲು ಜೆಂಟ್ಸಿಗೆ ತೆಗಿತಾ ಇದ್ದಾರೆ. ಇವಾಗ ಅದರಲ್ಲಿ ಯಾರು ಅವ್ರಿಗೆ ಟಿಕೆಟ್ ತೆಗಿತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ರಾಜ್ಯ ಸರ್ಕಾರ ಏನಿದೆ ಮೇಡಮ್, ಆ ಥರ ಉಲ್ಟಾ ಪಲ್ಟಾ ರಾಜಕೀಯ ನಡೆಸ್ತಾ ಇದ್ದಾರೆ. ಅವ್ರೊಂದು ಕಡೆ ಒಂಥರ ಪೆಟ್ರೋಲ್ ಬೆಲೆ ಇದು ಮಾಡಿದ್ರೆ, ಇವರೊಂದು ಕಡೆ ಇಲ್ಲಿ ನಮ್ಮ ದೇಶದಲ್ಲಿ ಈ ಚೀಫ್ ಮಿನಿಸ್ಟರ್ಗಳು ಈ ಥರ ಮಾಡ್ತಾಯಿದ್ದಾರೆ. ಇವಾಗ ಒಂದು ಟಿಕೆಟ್ ತೆಗೆದುಕೊಂಡ್ರು ಗಂಡಸರಿಗೆ 30 ರೂಪಾಯಿ 40 ರೂಪಾಯಿ ಟಿಕೆಟ್ ಬೆಲೆನೇ ಹೋಗ್ತಾಯಿದೆ. ಇವಾಗ ಲೇಡೀಸ್ ಟಿಕೆಟು ಅವರಲ್ಲೇ ಬಂದುಬಿಟ್ಟಿದೆ. ಇವಾಗ ಎಲ್ಲಿ ಮೇಡಮ್ ಯಾವ ಕಡೆ ನೋಡಿದ್ರೂ ಒಂದು ಸುತ್ತಾಟ, ಒಂದು ತೊಂದರೆಗಳೇ ಆಗ್ತಾಯಿದೆ. ಬಡ ಜನರಿಗೆ ಯಾವುದೇ ಒಂದು ನೆಮ್ಮದಿ ಇದು ಸರ್ಕಾರ ನಡೆಸ್ತಾನೆ ಇಲ್ಲ. ಕಾಂಗ್ರೆಸ್ ಆಗಲಿ BJP ಆಗಲಿ ಈ ಥರ ತೊಂದರೆಗಳು ಕೊಡ್ತಾ ಇದ್ದಾರೆ. ದಯವಿಟ್ಟು ಇದಕ್ಕೆ ಒಂದು ಮುಕ್ತಿ ಬೇಕು ಮೇಡಮ್ ಬಡ ಜನರಿಗೆ.